ನಮಸ್ಕಾರ ವೃಷಭರಾಶಿಯ ಎಲ್ಲರಿಗೂ ಸ್ವಾಗತ. ನೋಡಿ, ಮುಂದಿನ 4 ದಿನಗಳು ಅಂದರೆ ಏಪ್ರಿಲ್ 23ರಿಂದ 26 ನಿಮ್ಮ ಜೀವನದಲ್ಲಿ ತುಂಬಾನೇ ಕ್ರಿಟಿಕಲ್ ಆಗಿರಲಿದೆ. ಯಾಕಂದ್ರೆ ಈ ಸಮಯದಲ್ಲಿ ಆಕಾಶದಲ್ಲಿ ಗ್ರಹಗಳೆಲ್ಲ ಒಂದು ಸ್ಪೆಷಲ್ ಕಾಂಬಿನೇಷನ್ನಲ್ಲಿ ಬಂದು ಕೂರ್ತಿವೆ. ಹಾಗಿದ್ರೆ ಇದು ಜೀವನದ ಪ್ರಮುಖ ಕ್ಷೇತ್ರಗಳ ಮೇಲೆ ಹೇಗೆಲ್ಲ ಪರಿಣಾಮ ಬೀರಬಹುದು? ಬನ್ನಿ ಡೀಟೇಲ್ ಆಗಿ ನೋಡೋಣ. ಹೌದು, ಮೂಲಗಳ ಪ್ರಕಾರ ಇವು ಕೇವಲ ಮಾಮೂಲಿ ದಿನಗಳಲ್ಲ, ಇದೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್. ಬಹುಶಃ ಬಹಳ ದಿನದಿಂದ ಕಾಯ್ತಾ ಇದ್ದ ಒಂದು ಅವಕಾಶ ಇರ್ಬೋದು, ಅಥವಾ ತೆಗೆದುಕೊಳ್ಳೇಬೇಕಾದ ಒಂದು ಮುಖ್ಯ ನಿರ್ಧಾರ, ಇಲ್ಲ ಬರಬೇಕಾಗಿದ್ದ ಒಂದು ರಿಸಲ್ಟ್, ಇದೆಲ್ಲವೂ ಈ ಸಮಯದಲ್ಲಿ ನಿಮ್ಮ ಮುಂದೆ ಬಂದು ನಿಲ್ಲುವ ಸಾಧ್ಯತೆ ಇದೆ. ಅದಕ್ಕೆ ಇಡೋ ಪ್ರತಿಯೊಂದು ಹೆಜ್ಜೆಯೂ ತುಂಬಾನೇ ಇಂಪಾರ್ಟೆಂಟ್. ಈ ಡೇಟ್ಸ್ ನೆನಪಲ್ಲಿಟ್ಕೊಳ್ಳಿ: ಏಪ್ರಿಲ್ 23, 24, 25 ಮತ್ತು 26. ಪ್ರತಿಯೊಂದು ದಿನಕ್ಕೂ ಅದರದೇ ಆದ ಒಂದು ಎನರ್ಜಿ ಇದೆ. ನಿಮ್ಮ ಜೀವನದ ಪಯಣದಲ್ಲಿ ಸಣ್ಣದೇ ಆದರೂ ಬಹಳ ಮುಖ್ಯವಾದ ಬದಲಾವಣೆಗಳನ್ನು ತರಲಿದೆ. ಹಾಗಾದ್ರೆ ಈ ದಿನಗಳಲ್ಲಿ ಏನೆಲ್ಲ ಕಾದಿದೆ ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಸರಿ, ಈ ಒಂದು ವಿಶ್ಲೇಷಣೆಯಲ್ಲಿ ನಾವು ಈ ಎಲ್ಲ ಮುಖ್ಯ ವಿಚಾರಗಳನ್ನು ಕವರ್ ಮಾಡ್ತೀವಿ. ಮೊದಲು ಗ್ರಹಗಳ ಸ್ಥಿತಿ, ಆಮೇಲೆ ಕೆರಿಯರ್, ಬಿಸ್ನೆಸ್, ಹಣಕಾಸು, ಸಂಬಂಧಗಳು, ಆರೋಗ್ಯ, ಮತ್ತು ಕೊನೆಯಲ್ಲಿ ಈ ಸಮಯದ ಪಾಸಿಟಿವ್ ಎನರ್ಜಿಯನ್ನು ಮ್ಯಾಕ್ಸಿಮಮ್ ಬಳಸ್ಕೊಡೋಕೆ ಏನು ಮಾಡಬೇಕು, ಅದಕ್ಕೆ ಯಾವ ಸಮಯ ಒಳ್ಳೆಯದು ಅಂತಲೂ ತಿಳ್ಕೊಳ್ಳೋಣ. ಓಕೆ, ಫಸ್ಟ್, ಈ 4 ದಿನಗಳನ್ನು ಇಷ್ಟು ಸ್ಪೆಷಲ್ ಮಾಡ್ತಿರೋದು ಆಕಾಶದಲ್ಲಿರೋ ಗ್ರಹಗಳು. ಹಾಗಿದ್ರೆ ಯಾವ ಗ್ರಹ ಏನು ಆಟ ಆಡಲಿದೆ ಮತ್ತು ಅದರ ಅರ್ಥ ನಿಮ್ಗೇನು ನೋಡೋಣ. ಇಲ್ಲಿ ನೋಡಿ, ಇದೇ ಸಮಯ ಆಸಕ್ತಿಕರವಾಗಿರೋದು. ಗ್ರಹಗಳ ಒಂದು ಬ್ಯಾಲೆನ್ಸಿಂಗ್ ಆಕ್ಟ್ ನಡೀತಿದೆ. ಒಂದು ಕಡೆ ನಿಮ್ಮ ರಾಶಿಯ ಅಧಿಪತಿ ಶುಕ್ರ ನಿಮಗೆ ಕಂಫರ್ಟ್, ಖುಷಿ ಎಲ್ಲ ತಂದುಕೊಡ್ತಾನೆ. ಆದರೆ ಇನ್ನೊಂದು ಕಡೆ ಚಂದ್ರನಿಂದಾಗಿ ಮನಸ್ಸು ಒಂಥರ ಅಪ್ ಆ್ಯಂಡ್ ಡೌನ್ ಆಗ್ಬೋದು. ಇದರ ಜೊತೆ ಶನಿ ನಿಮ್ಮ ತಾಳ್ಮೆಯನ್ನು ಟೆಸ್ಟ್ ಮಾಡಿದ್ರೆ, ರಾಹು 1 ನಿಮಿಷ ಯೋಚನೆ ಮಾಡಿ ಮುಂದುವರಿ ಅಂತ ಬ್ರೇಕ್ ಹಾಕ್ತಾನೆ. ಸೊ ಇದು ಪಕ್ಕಾ ಒಂದು ಕಾಸ್ಮಿಕ್ ಚೆಕ್ ಅಂಡ್ ಬ್ಯಾಲೆನ್ಸ್ ಇದ್ದಾಗೆ ಅಲ್ವಾ? ರೈಟ್. ಈಗ ವೃತ್ತಿ ಜೀವನದ ಕಡೆಗೆ ಬರೋಣ. ಈ ಗ್ರಹಗಳ ಆಟ ವೃಷಭರಾಶಿಯವರ ಕೆಲಸ ಮತ್ತು ವ್ಯಾಪಾರದ ಮೇಲೆ ಹೇಗೆ ಪ್ರಭಾವ ಬೀರಲಿದೆ? ಕೆಲಸದಲ್ಲಿರೋರ್ಗೆ ಇದು ತಮ್ಮ ಟ್ಯಾಲೆಂಟ್ ಪ್ರೂವ್ ಮಾಡಕ್ಕೆ ಒಳ್ಳೆ ಅವಕಾಶ. ಅದರಲ್ಲೂ ಏಪ್ರಿಲ್ 23 ಮತ್ತು 24ರಂದು ಹೊಸ ಜವಾಬ್ದಾರಿಗಳು ಹೆಗಲೇರ್ಬೋದು. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಚಾಲೆಂಜಿಂಗ್ ಅನ್ಸಿದ್ರು, ಇದನ್ನ ಸರಿಯಾಗಿ ಬಳಸ್ಕೊಂಡ್ರೆ ಕೆರಿಯರಲ್ಲಿ ಒಂದು ದೊಡ್ಡ ಜಂಪ್ ಸಿಗೋದು ಗ್ಯಾರಂಟಿ. ಬಿಸ್ನೆಸ್ ಮಾಡೋರ್ಗೆ ಇದು ಡಬಲ್ ಎಡ್ಜ್ ಸ್ವಾರ್ಡ್ ಇದ್ದಾಗೆ. ಒಂದ್ ಕಡೆ ಏಪ್ರಿಲ್ 25-26 ಸಮಯದಲ್ಲಿ ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್, ಹೊಸ ಪಾರ್ಟ್ನರ್ಶಿಪ್ಗಳಿಗೆ ಅದ್ಭುತ ಅವಕಾಶಗಳಿವೆ. ಆದರೆ ಇನ್ನೊಂದು ಕಡೆ ಅಷ್ಟೇ ಹುಷಾರಾಗಿರಬೇಕು. ಯಾವುದೇ ಡಾಕ್ಯುಮೆಂಟ್ಗೆ ಸೈನ್ ಮಾಡೋ ಮುಂಚೆ ಪ್ರತಿಯೊಂದು ಲೈನು ಕೂಡ ಕೇರ್ಫುಲ್ ಆಗಿ ಓದಿ. ಒಂದು ಸಣ್ಣ ತಪ್ಪು ನಿರ್ಧಾರ ಕೂಡ ದೊಡ್ಡ ಲಾಸ್ಗೆ ಕಾರಣವಾಗಬಹುದು. ಸರಿ, ಮುಂದಿನದು ತುಂಬಾನೇ ಮುಖ್ಯವಾದ ವಿಭಾಗ, ಹಣಕಾಸು. ಈ 4 ದಿನಗಳಲ್ಲಿ ಫೈನಾನ್ಷಿಯಲ್ ಆಗಿ ಏನೆಲ್ಲ ಬದಲಾವಣೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು? ಈ ಚಿತ್ರನೇ ಎಲ್ಲವನ್ನೂ ಹೇಳುತ್ತೆ. ನಿಮ್ಮ ಆದಾಯ ಅಥವಾ ಇನ್ಕಮ್ ಹೆಚ್ಚಾಗೋ ಎಲ್ಲ ಚಾನ್ಸಸ್ ಇದೆ. ಆದರೆ ಅದೇ ಟೈಮಲ್ಲಿ ಖರ್ಚುಗಳು ಕೂಡ ಸಡನ್ ಆಗಿ ಜಾಸ್ತಿ ಆಗುತ್ತೆ. ಇದು ಆದಾಯ ವೆಚ್ಚಗಳ ಒಂದು ಸೀಸಾ ಆಟದಂತೆ. ಅದಕ್ಕೆ ಹಣಕಾಸಿನ ಮ್ಯಾನೇಜ್ಮೆಂಟ್ ಇಲ್ಲಿ ಕಿಂಗ್ ಆಗುತ್ತೆ. ಹಾಗಾದ್ರೆ ಈ ಪರಿಸ್ಥಿತಿಯನ್ನ ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡೋದು ಹೇಗೆ? ಸಿಂಪಲ್. ಮೊದಲನೆಯದಾಗಿ ಸೇವಿಂಗ್ಸ್. ಅದಕ್ಕೆ ಫಸ್ಟ್ ಪ್ರಿಯಾರಿಟಿ ಇರಲಿ. ಅನಾವಶ್ಯಕವಾಗಿ ಏನಾದರೂ ಕೊಂಡ್ಕೊಳ್ಳೋದನ್ನ ಕಂಟ್ರೋಲ್ ಮಾಡಿ. ಸದ್ಯಕ್ಕೆ ದೊಡ್ಡ ರಿಸ್ಕ್ ಇರೋ ಇನ್ವೆಸ್ಟ್ಮೆಂಟ್ಗಳಿಗಿಂತ ಸೇಫ್ ಆಗಿರೋದು ಬೆಟರ್. ಒಟ್ನಲ್ಲಿ ಇದೊಂದು ಫೈನಾನ್ಷಿಯಲ್ ಡಿಸಿಪ್ಲಿನ್ ಪಾಲಿಸಬೇಕಾದ ಸಮಯ. ವೃತ್ತಿ, ಹಣಕಾಸು ಆಯ್ತು. ಈಗ ಬರೋಣ ನಮ್ಮ ಹೃದಯಕ್ಕೆ ಹತ್ತಿರವಾದ ವಿಷಯಕ್ಕೆ, ಅಂದ್ರೆ ಸಂಬಂಧಗಳು. ಕುಟುಂಬದಲ್ಲಿ, ಅದರಲ್ಲೂ ಏಪ್ರಿಲ್ 24-25ರಂದು ಚಂದ್ರನ ಪ್ರಭಾವದಿಂದಾಗಿ ಸಣ್ಣಪುಟ್ಟ ವಾದಗಳು ಆಗಬಹುದು. ಮುಖ್ಯವಾಗಿ ಮನೇಲಿರೋ ಹಿರಿಯರ ಜೊತೆ ಮಾತಾಡುವಾಗ ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. ಹಾಗಿದ್ರೆ ಇಂಥ ಸಮಯದಲ್ಲಿ ಏನ್ ಮಾಡ್ಬೇಕು? ನೋಡಿ, ಇಲ್ಲಿ ಸಿಂಪಲ್ ಆದ ಒಂದು ಸಲಹೆ ಇದೆ. ಮಾತು ಅಷ್ಟೇ. ಮಾತಲ್ಲಿ ಸ್ವಲ್ಪ ಮೃದುತ್ವ ಇಟ್ಕೊಂಡ್ರೆ ಸಾಕು. ಎಂಥ ದೊಡ್ಡ ಸಮಸ್ಯೆನೂ ಸುಲಭವಾಗಿ ಬಗೆಹರಿಯುತ್ತೆ. ಈ ಟೈಮಲ್ಲಿ ಕಮ್ಯುನಿಕೇಷನ್ ಅನ್ನೋದೇ ನಿಮ್ಮ ಅತಿ ದೊಡ್ಡ ವೆಪನ್. ನಿಮ್ಮ ಮಾತಿಂದ ಬೆಂಕಿ ಹಚ್ಚನೂಬಹುದು, ನೀರ್ ಹಾಕಿ ಆರ್ಸನೂಬಹುದು. ಚಾಯ್ಸ್ ನಿಮ್ ಕೈಲಿದೆ. ಪ್ರೀತಿಯ ವಿಚಾರಕ್ಕೆ ಬಂದ್ರೆ, ಅವಿವಾಹಿತರ ಲೈಫ್ನಲ್ಲಿ ಒಂದು ಹೊಸ ಚಾಪ್ಟರ್ ಶುರುವಾಗೋ ಲಕ್ಷಣ ಕಾಣಿಸ್ತಿದೆ. ಹೊಸ ವ್ಯಕ್ತಿಯೊಬ್ಬರ ಪರಿಚಯ ಆಗಬಹುದು. ಇನ್ನು ಈಗಾಗಲೇ ಕಮಿಟ್ ಆಗಿರೋರ್ಗೆ ತಮ್ಮ ಬಾಂಡಿಂಗ್ ಮತ್ತಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳಕ್ಕೆ ಇದು ಒಳ್ಳೆ ಸಮಯ. ಒಬ್ರಿಗೊಬ್ರು ಪ್ರಾಮಾಣಿಕವಾಗಿ, ಓಪನ್ ಆಗಿ ಮಾತಾಡಿದ್ರೆ ಸಂಬಂಧದಲ್ಲಿ ಒಂದು ಹೊಸ ಡೆಪ್ತ್ ಸಿಗುತ್ತೆ. ಮುಂದಿಂದು ಹೆಲ್ತ್. ಎಲ್ಲೇ ಗೆಲ್ಬೇಕಾದ್ರೂ ಮೊದಲು ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕಲ್ವಾ? ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಯೋಗಕ್ಷೇಮದ ಬಗ್ಗೆ ಸ್ವಲ್ಪ ಜಾಸ್ತಿ ಕೇರ್ ಮಾಡಬೇಕಾಗುತ್ತೆ. ಈ ದಿನಗಳಲ್ಲಿ ಸಣ್ಣಪುಟ್ಟ ಆರೋಗ್ಯದ ಸಮಸ್ಯೆಗಳು ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ಕೆಲಸದ ಒತ್ತಡದಿಂದ ಸುಸ್ತು, ತಲೆನೋವು ಅಥವಾ ಮೆಂಟಲ್ ಸ್ಟ್ರೆಸ್ ಈ ತರಹ ಲಕ್ಷಣಗಳು ಬಂದ್ರೆ ದಯವಿಟ್ಟು ಇಗ್ನೋರ್ ಮಾಡಬೇಡಿ. ಸರಿಯಾದ ರೆಸ್ಟ್,
ಒಳ್ಳೆಯ ಊಟ ಮತ್ತು ಪಾಸಿಟಿವ್ ಆಗಿ ಯೋಚನೆ ಮಾಡೋದು ತುಂಬಾನೇ ಮುಖ್ಯ. ವಿದ್ಯಾರ್ಥಿಗಳಿಗೆ ಇದು ಸ್ವಲ್ಪ ಚಾಲೆಂಜಿಂಗ್ ಟೈಮ್. ಗಮನ ಬೇರೆ ಬೇರೆ ಕಡೆ ಡೈವರ್ಟ್ ಆಗಬಹುದು. ಆದರೆ ಒಂದು ಡಿಸಿಪ್ಲಿನ್ ಮತ್ತೆ ಕ್ಲಿಯರ್ ಆದ ಟೈಮ್ ಟೇಬಲ್ ಫಾಲೋ ಮಾಡಿದ್ರೆ ಈ ಎಲ್ಲ ಗೊಂದಲಗಳಿಂದ ಆಚೆ ಬಂದು ಸಕ್ಸೆಸ್ ಕಾಣಬಹುದು. ನೆನಪಿಡಿ, ಡಿಸಿಪ್ಲಿನ್ ಅನ್ನೋದು ಇಲ್ಲಿ ಪನಿಷ್ಮೆಂಟ್ ಅಲ್ಲ, ಅದು ಸಕ್ಸಸ್ಗೆ ಕೀ. ಫೈನಲಿ, ಈ 4 ದಿನಗಳ ಜರ್ನಿಯನ್ನ ಸ್ಮೂತ್ ಆಗಿ ಮಾಡಕ್ಕೆ ಮತ್ತೆ ಪಾಸಿಟಿವ್ ರಿಸಲ್ಟ್ಸ್ ಜಾಸ್ತಿ ಮಾಡಿಕೊಳ್ಳಕ್ಕೆ ಒಂದಷ್ಟು ಸಿಂಪಲ್ ರೆಮಿಡೀಸ್ ಮತ್ತೆ ಶುಭ ಸಮಯಗಳನ್ನ ನೋಡೋಣ. ಇದನ್ನ ನಿಮ್ಮ ನ್ಯಾವಿಗೇಷನ್ ಗೈಡ್ ಅಂತ ಅಂದ್ಕೊಳ್ಳಿ. ಈ ಸ್ಲೈಡ್ನಲ್ಲಿರೋ ಸರಳ ಪ್ರಾಕ್ಟೀಸಸ್ ಗ್ರಹಗಳ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡೋಕೆ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಪ್ರತಿದಿನ ಲಕ್ಷ್ಮೀದೇವಿಯ ಪ್ರಾರ್ಥನೆ, ಮಂತ್ರ ಪಠಣ ಮತ್ತೆ 10 ನಿಮಿಷ ಧ್ಯಾನ. ಈ ಸಣ್ಣ ವಿಷಯಗಳು ನಿಮ್ಮ ಇಡೀ ದಿನದ ಮೇಲೆ ದೊಡ್ಡ ಪಾಸಿಟಿವ್ ಇಂಪ್ಯಾಕ್ಟ್ ತರಬಲ್ಲದು. ಈ ಪಾಯಿಂಟ್ಸ್ ನೆನ್ಪಿಟ್ಕೊಳ್ಳಿ, ಇದು ನಿಮ್ಮ ಚೀಟ್ ಶೀಟ್. ದಿನದ ಬೆಸ್ಟ್ ಟೈಮ್ ಅಂದ್ರೆ ಬೆಳಗ್ಗೆ 6 ರಿಂದ 9. ಗ್ರೀನ್ ಮತ್ತು ವೈಟ್ ಕಲರ್ಸ್ ಈ ದಿನಗಳಲ್ಲಿ ನಿಮಗೆ ಲಕ್ ತರಲಿದೆ. ಏಪ್ರಿಲ್ 23 ಏನಾದರೂ ಹೊಸದಾಗಿ ಶುರು ಮಾಡೋಕೆ ಸೂಪರ್ ಆಗಿದೆ. ಅದೇ ರೀತಿ ಏಪ್ರಿಲ್ 26 ಪೆಂಡಿಂಗ್ ಇರೋ ಕೆಲಸಗಳನ್ನು ಮುಗಿಸೋಕೆ ಬೆಸ್ಟ್ ಡೇ. ಹಾಗಾದ್ರೆ ಈ ನಿರ್ಣಾಯಕ 4 ದಿನಗಳಲ್ಲಿ ಅವಕಾಶ ಮತ್ತು ಸವಾಲು ಎರಡೂ ಪರ್ಫೆಕ್ಟ್ ಬ್ಯಾಲೆನ್ಸ್ನಲ್ಲಿದೆ. ನೋಡಿ, ಗ್ರಹಗಳು ಕೇವಲ ದಾರಿಯನ್ನಷ್ಟೇ ತೋರಿಸ್ಬೋದು, ಆದರೆ ಆ ದಾರಿಯಲ್ಲಿ ನಡಿಬೇಕಾದವರು ನೀವೇ. ಕೊನೆಗೆ ನೀವ್ ತೆಕ್ಕೊಳ್ಳೋ ನಿರ್ಧಾರಗಳೇ ನಿಮ್ಮ ಭವಿಷ್ಯವನ್ನ ರೂಪಿಸುತ್ತೆ. ನಿಮ್ಮ ಆಯ್ಕೆ ಯಾವುದು? ಯೋಚನೆ ಮಾಡಿ. ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ.